ಸ್ನೇಹಿತರೆ, ಭಾರತ ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಹಾಗಾಗಿ ಭಾರತದಲ್ಲಿ ಚುನಾವಣೆ ಅಂದರೆ ಇಡೀ ಪ್ರಪಂಚವೇ ಅದನ್ನು ಕಾತುರದಿಂದ ಕಾಯ್ತಿರುತ್ತೆ. ಹಾಗಾಗಿ ಪ್ರಪಂಚವೇ ಎದುರು ನೋಡುತ್ತಿದ್ದ 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಈಗ ಹೊರಬಿದ್ದಿದ್ದು NDA 300ರ ಗಡಿಯನ್ನು ದಾಟಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗೆ INDIA ಕೂಟಕ್ಕೂ ಸಹ ಪೂರ್ಣ ಬಹುಮತ ಸಿಕ್ಕಿಲ್ಲ. IND ಕೂಟ 290ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಸರ್ಕಾರ ರಚನೆಗೆ ಬೇಕಾದಷ್ಟು ಸೀಟನ್ನು ಪಡೆದಿದೆ. 234 ಸೀಟ್ಗಳನ್ನು ಪಡೆದಿರುವ INDIA ಕೂಟ ಕೂಡ ಸರ್ಕಾರ ರಚನೆ ಮಾಡುವ ಪ್ರಯತ್ನದಲ್ಲಿ ಇರೋದು ಸ್ಪಷ್ಟವಾಗುತ್ತೆ. ಚುನಾವಣೆ ನಂತರ ಮಾತನಾಡಿದ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಭೆ ನಡೆಸಿ ಮುಂದಿನ ತೀರ್ಮಾನವನ್ನು ತಿಳಿಸುವುದಾಗಿ ಹೇಳಿಕೊಂಡಿದ್ದಾರೆ. ಮತ್ತೊಂದೆಡೆ ಪ್ರಧಾನಿ ಮೋದಿಯವರು ಸಹ ಚುನಾವಣೆಯ ನಂತರ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ಮೊದಲು ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಚುನಾವಣೆಯ ಆಯೋಗದ ಕೆಲಸ ಮತ್ತು ದಕ್ಷತೆಯನ್ನ ಮೋದಿ ಅವರು ಕೊಂಡಾಡಿದ್ರು. ಜಮ್ಮು ಕಾಶ್ಮೀರದಲ್ಲಿ ರೆಕಾರ್ಡ್ ಟರ್ನ್ಔಟ್ ಆಗಿರೋದನ್ನ ಅವರು ಹೇಳಿದರು. NDA ಅಥವಾ BJPಯ ಸೀಟ್ಗಳ ಸಂಖ್ಯೆ ಕಡಿಮೆ ಆಗಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಅವರು NDA ಅಧಿಕಾರಕ್ಕೆ ಬರ್ತಿರೋದೇ ದೊಡ್ಡ ಸಾಧನೆ. 1962ರ ನಂತರ ಇದೇ ಮೊದಲ ಬಾರಿ ಈ ದೇಶದಲ್ಲಿ ಒಂದು ಸರ್ಕಾರ ಸತತ 3ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಿರೋದು. ಹಾಗಾಗಿ ಇದು ದೊಡ್ಡ ಸಾಧನೆ ಎಂದು ಅವರು ಹೇಳಿದರು. ಈ ಮೂಲಕ BJPಗೆ ಪೂರ್ಣ ಬಹುಮತ ಬರದೇ ಇರಬಹುದು, ಆದರೆ NDAಗೆ ಸರ್ಕಾರ ರಚನೆ ಮಾಡುವುದಕ್ಕೆ ಬೇಕಾದ ಪೂರ್ಣ ಬಹುಮತವನ್ನು ಮತದಾರರು ನೀಡಿದ್ದಾರೆ ಎಂದು ಮೋದಿ ಹೇಳಿದರು. ಇದರ ಜೊತೆಗೆ BJP ಒಂದೇ ಪಡೆದಿರುವ ಸೀಟ್ಗಳ ಸಂಖ್ಯೆಯನ್ನ INDIA ಕೂಟ ಒಟ್ಟು ಸೇರಿ ಕೂಡ ಪಡೆಯೋದಕ್ಕೆ ಸಾಧ್ಯವಾಗಿಲ್ಲ. ಅಂದ್ರೆ INDIA ಕೂಟ ಸೇರಿ 230ರ ಆಸುಪಾಸು ಇದ್ರೆ BJPಯು 240ರ ಗಡಿಯನ್ನ ದಾಟಿದೆ. ಇದರ ಮೂಲಕ ಎಲ್ಲ ಪಕ್ಷಗಳು ಸೇರಿ ನಮ್ಮನ್ನ ಸೋಲಿಸುವುದಕ್ಕೆ ಪ್ರಯತ್ನ ಮಾಡಿದ್ರು ಎಲ್ಲ ಪಕ್ಷಗಳು ಸೇರಿ ನಮ್ಮಷ್ಟು ಸೀಟ್ಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗಿಲ್ಲ ಎಂದು ಮೋದಿ ಮಾತನಾಡಿದರು. ಹಾಗೆ ರಾಜ್ಯಗಳಲ್ಲಿ ನಡೆದ ವಿಧಾನಸಭೆಗಳ ಚುನಾವಣೆಯಲ್ಲಿ NDA ಕೂಟಕ್ಕೆ ಸಿಕ್ಕ ಗೆಲುವಿನ ಬಗ್ಗೆಯೂ ಕೂಡ ಅವರು ಮಾತನಾಡಿದರು. ಅವರ ಭಾಷಣದಲ್ಲಿ ವಿಶೇಷವಾಗಿ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಹೆಸರು ಹಾಗೂ ನಿತೀಶ್ ಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದರು. ಅವರ ನಾಯಕತ್ವದಲ್ಲಿ ಆ ರಾಜ್ಯಗಳಲ್ಲಿ NDA ಉತ್ತಮ ಪ್ರದರ್ಶನವನ್ನ ಮಾಡಿದೆ ಎಂದು ಅವರು ಹೇಳಿದರು. ಇದರ ಜೊತೆಗೆ ತಮ್ಮ ಸರ್ಕಾರ ಮಾಡಿರುವ ಸಾಧನೆಗಳನ್ನು ಕೂಡ ಅವರು ಹೇಳಿಕೊಂಡರು. ಚಂದ್ರಯಾನ, ಫುಡ್ ಸೆಕ್ಯೂರಿಟಿ, ಕ್ಲೈಮೇಟ್ ಚೇಂಜ್ ಮತ್ತು ಮಹಿಳಾ ಸಬಲೀಕರಣಕ್ಕೆ ಕೈಗೊಂಡ ಕ್ರಮಗಳನ್ನು, ಹೀಗೆ ಎಲ್ಲವನ್ನ ಕೂಡ ಅವರು ಹೇಳಿಕೊಂಡರು. ಜೊತೆಗೆ ಈ ಫಲಿತಾಂಶದ ನಂತರ ಹಿಂದೆ ಹೆಜ್ಜೆ ಇಡುವ ಪ್ರಶ್ನೆಯೇ ಇಲ್ಲ, ನಾವು ಯಾವ ಮಾರ್ಗದ ಮೂಲಕ ಹೋಗುತ್ತಿದ್ವೋ ಅದೇ ಮಾರ್ಗದಲ್ಲಿ ಮತ್ತಷ್ಟು ವೇಗವಾಗಿ ಹೋಗ್ತೀವಿ, ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಇನ್ನಷ್ಟು ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ತೀವಿ ಎಂದು ಹೇಳುವ ಮೂಲಕ ಮುಂದಿನ ಮುನ್ಸೂಚನೆಯನ್ನು ಮೋದಿ ನೀಡಿದರು. ಇದಾಗಿತ್ತು ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.